ಹಾಯ್ ಎಲ್ರಿಗೂ ನಮಸ್ಕಾರ. ಪೃಥ್ವಿ ನನ್ನ ತುಂಬ ವರ್ಷಗಳ ಗೆಳೆಯ. ಅವನ ಮೊದಲನೇ ಸಿನಿಮಾ ದಿಯಾ ನೋಡಿದ್ದೇನೆ ನಾನು. ಅದರಲ್ಲೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದ. ಇದರಲ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಜೂನಿ ಅನ್ನೋ ಕ್ಯಾರೆಕ್ಟ್ರು ಜೂನಿ ಅನ್ನೋ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾನೆ ಅವನು. ಆ್ಯಂಡ್ ಹೀರೋಯಿನ್ ಇಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೊಸಬರ ತಂಡ ಒಂದು ಹೊಸ ಪ್ರಯತ್ನ ಮಾಡಿದೆ. ಎಲ್ರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸಪೋರ್ಟ್ ಮಾಡಿ ಎಲ್ರಿಗೂ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸೊ ನಾನು ಈಗ ತಾನೇ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶಶಿ. ನಾನು ಈಗ ತಾನೇ ಒಂದು ಬ್ಯೂಟಿಫುಲ್ ಸಿನಿಮಾ ಜೂನಿ ಅನ್ನೋ ಒಂದು ಅದ್ಭುತವಾದ ಸಿನಿಮಾನ ನೋಡ್ಕೊಂಬಂದೆ. ತುಂಬ ಕ್ರಿಯೇಟಿವ್ ಆಗಿ ಬರೆದಿರುವಂಥ ಕತೆ. ನನಗೆ ಬೇಸಿಕಲಿ ಈ ಕತೆ ತುಂಬ ಇಷ್ಟ ಆಯಿತು. ಹೀರೋ ಪಾತ್ರ ಆಗಿರಲಿ, ಹೀರೋಯಿನ್ ಪಾತ್ರ ಆಗಿರಲಿ, ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಈ ಥರ ಕತೆ ಒಂದು ಹೊಸ ನರೇಷನಲ್ ಅಥವಾ ಒಂದು ಫುಡ್ನ ಥೀಮಲ್ಲಿ ಇಟ್ಕೊಂಡು ಒಂದು ಮಲ್ಟಿಪಲ್ ಡಿಸಾರ್ಡರ್ನ ಸ್ಪ್ಲಿಟ್ ಮೈಂಡ್ಸೆಟ್ನ ಥೀಮ್ನ ಇಟ್ಕೊಂಡು ಮಾಡುವಂಥ ತುಂಬ ಅದ್ಭುತವಾದ ಸಿನಿಮಾ ಜೂನಿ. ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ, ಹರಿಸಿ ಹಾರೈಸಿ. ತುಂಬ ಸಿನಿಮಾಗಳು ಬರ್ತಿದ್ದಾವೆ. ಒಳ್ಳೆಯ ಸಿನಿಮಾಗಳು ಯಾವತ್ತೂ ಸೋಲ್ಬಾರ್ದು ಅನ್ನೋ ಒಂದು ಕಳಕಳಿಯಲ್ಲಿ ಕೇಳ್ಕೊಳ್ತೀನಿ. ಎಲ್ಲರೂ ಕನ್ನಡ ಸಿನಿಮಾಗಳನ್ನ ನೋಡೋಣ, ಹರಿಸಿ ಬೆಳೆಸೋಣ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕನ್ನಡ. ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಪೃಥ್ವಿ ಅಂಬರ್ ಕೂಡ ವೆರಿ ಗುಡ್ ಆ್ಯಕ್ಟಿಂಗ್. ಎಕ್ಸ್ಟ್ರೀಮ್ಲಿ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್ನ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದಾರೆ. ಆ್ಯಂಡ್ ಇಟ್ಸ್ ಅಬೌಟ್ ಎ ಮೆಂಟಲ್ ಡಿಸಾರ್ಡರ್ ವಿಚ್ ವಿ ಆಲ್ ಡೋಂಟ್ ನೋ ಅಬೌಟ್. ಆ್ಯಂಡ್ ಅದ್ರ ಬಗ್ಗೆ ತಿಳಿ ಹೇಳಿದ್ದಾರೆ ಜನಕ್ಕೆ. ಸೊ ಇದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ಇಂಥ ಒಂದು ಡಿಸಾರ್ಡರ್ ಇರೋರಿಗೆ ನಮ್ಮ ಏನೇನು ಹೆಲ್ಪ್ ಆಗುತ್ತೋ, ಸಪೋರ್ಟ್ ಆಗುತ್ತೋ ನಮ್ಮ ಕಡೆಯಿಂದ ಕೊಡಬೇಕು ಅನ್ನೋ ಒಂದು ಸಂದೇಶನೂ ಇದೆ. ಎಲ್ಲರೂ ಬಂದು ನೋಡೋವಂಥ ಸಿನಿಮಾ. ಐ ಕಂಗ್ರ್ಯಾಚುಲೇಟ್ ದ ಎಂಟೈರ್ ಟೀಮ್ ಆ್ಯಂಡ್ ಐ ಸಪೋರ್ಟ್ ಇಟ್ ಫುಲ್ಲಿ. ಆ್ಯಂಡ್ ಸೋಷಿಯಲ್ ಥ್ರೂ ಮೀಡಿಯಾ ಇದಕ್ಕೆ ಭಾಳಷ್ಟು ಸಪೋರ್ಟ್ ಸಿಗಬೇಕು. ತಮ್ಗಳಿಂದನೂ ಸಪೋರ್ಟ್ ಸಿಗಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಇವಾಗ ಜೂನಿ ಸಿನಿಮಾ ಆಚೆ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ ಸಿನಿಮಾ. ಹೀರೋಯಿನ್ ರಿಷಿಕಾ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. 3 ರೋಲ್ ಒಂದು ಕ್ಯಾರೆಕ್ಟ್ರಲ್ಲಿ ಮಾಡೋದು ಕಷ್ಟನೇ, ಬಟ್ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪೃಥ್ವಿ ಅವರು ಹೇಳಕ್ಕೆ ಏನು ಅವಶ್ಯಕತೆ ಇಲ್ಲ. ಈಸ್ ಅ ವೆರಿ ಗ್ರೇಟ್ ಆ್ಯಕ್ಟರ್ ಆ್ಯಂಡ್ ಟ್ಯಾಲೆಂಟೆಡ್ ಡಾನ್ಸರ್. ಈಸ್ ಡನ್ ಅ ಗ್ರೇಟ್ ಜಾಬ್. ಆ್ಯಂಡ್ ದ ಡೈರೆಕ್ಟರ್ ವೈಭವ್ ಅವರು ಟಚ್ಡ್ ಅ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಅದು ಎಲ್ಲರೂ ನೋಡಬೇಕು, ತಿಳ್ಕೋಬೇಕು. ಬಿಕಾಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಹೌ mental health works and to be very empathetic towards someone who is dealing with a condition like that. So ellaru bandu nodi, you will really enjoy the film. Thank you so much. ಹಾಯ್ ಎಲ್ರಿಗೂ ನಮಸ್ಕಾರ. ಈಗ ಜೂನಿ ಅನ್ನೋ ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ದೀನಿ. ಒಂದು ಪರ್ಸ್ನಾಲಿಟಿಲಿ ಇಷ್ಟೊಂದು ಪರ್ಸ್ನಾಲಿಟಿ ಇರ್ಬೋದಾ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಅದನ್ನು ಎಷ್ಟು ಇನ್ಫ್ಯಾಕ್ಟ್ ನಾನು ಸಿನಿಮಾ ಮುಗಿದ ಮೇಲೆ ಲಾಸ್ಟಲ್ಲಿ ನಿಜವಾದ ಪರ್ಸನ್ ಬಂದು ಮಾಡಿದಾಗ ಅವಾಗ ಗೊತ್ತಾಯ್ತು ನನಗೆ ರಿಯಲ್ ಆಗಿ ಥರ ಒಂದು ಕ್ಯಾರೆಕ್ಟರ್ ಇರುತ್ತೆ ಅಂತ. ಇದನ್ನು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಯಾರೆ. ನಮಗೆ ಇಬ್ಬರ ಮೇಲೆ ಇದೆ ಇಡೀ ಸಿನಿಮಾ. ನಮಗೆಲ್ಲ ಗೊತ್ತು ಪೃಥ್ವಿ ಈಸ್ ಅ ಫ್ಯಾಬ್ಯುಲಸ್ ಆ್ಯಕ್ಟರ್ ಅಂತ. ಆ್ಯಂಡ್ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತಿರೋಂಥ ಈ ಹೊಸ ಹುಡುಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ, ಅಲ್ಲಲ್ಲಿ ನಮಗೆ ಒಂದಷ್ಟು ಹ್ಯೂಮರ್ನ ಕ್ರಿಯೇಟ್ ಮಾಡಿದ್ದಾರೆ. ಬಟ್ ಆ್ಯಕ್ಚುಲಿ ಇಟ್ಸ್ ಇಸ್ ರಿಲಿ ಏನೋ ಈ ಥರ ಒಂದು ಪರ್ಸನಾಲಿಟಿನ ಅಕ್ಸೆಪ್ಟ್ ಮಾಡಿಕೊಂಡು, ಮಲ್ಟಿಪಲ್ ಡಿಸಾರ್ಡರನ್ನು ಅಕ್ಸೆಪ್ಟ್ ಮಾಡಿಕೊಂಡು ಅವ್ರ ಜೊತೆ ಭಾಳ ತುಂಬ ಕಷ್ಟ ಇದೆ. ಅದನ್ನು ಒಂದು ಸಬ್ಜೆಕ್ಟಾಗಿ ತೊಗೊಂಡು ಅದನ್ನು ಹೇಳೋಕ್ಕೆ ಟ್ರೈ ಮಾಡಿದ್ದಾರೆ ಡೈರೆಕ್ಟ್ರು. ತುಂಬ ಚೆನ್ನಾಗಿದೆ. ಒಂದು ಸೈನ್ ನೋಡಿ. ಥ್ಯಾಂಕ್ ಯು. ಈ ಚಿತ್ರನ ನೋಡ್ಕೊಂಡು ಬರ್ತಾ ಇದ್ದೀನಿ. ಇದು ಒಂಥರ ಹೇಗೆ ಅಂದರೆ ತುಂಬಾ ಖುಷಿ ಆಗುತ್ತೆ. ಈ ಥರದ್ದು ಒಂದು ಹೊಸ ಟೀಮ್ ಬರ್ತಾ ಇರೋದು, ಹೊಸ ಕತೆ. ಇಟ್ಸ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಸ್ಟೋರಿ. ಆ್ಯಂಡ್ ಈ ಥರದ್ದು ಈ ಥರ ಜನ ಕೂಡ ಇದ್ದಾರೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ. ಇದ್ರ ಮೂಲಕ ಗೊತ್ತಾಯಿತು. ಐ ಥಿಂಕ್ ಡೈರೆಕ್ಟರ್ ಹ್ಯಾಸ್ ಡಿಫೈನ್ಡ್ ಆಲ್ ದ ಕ್ಯಾರೆಕ್ಟರ್ಸ್ ಸೋ ವೆರಿ ವೆಲ್. ಆ್ಯಂಡ್ ಪ್ರತಿಯೊಂದು ಪಾತ್ರನೂ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಟು ದಿ ಎಂಟೈರ್ ಟೀಮ್. ದಯಮಾಡಿ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರನ ನೋಡಿ ಎಲ್ಲರನ್ನ ಹಾರೈಸಿ ಪ್ರೋತ್ಸಾಹಿಸಿ. ಆ್ಯಂಡ್ ಹೊಸ ತಂಡ, ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಪೃಥ್ವಿ ಆ್ಯಂಡ್ ಜೂನಿ ಕ್ಯಾರೆಕ್ಟರ್ ಮಾಡಿರುವಂತಹ ರಾಶಿಕಾ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಟು ಮುರಾದ್ ಕ್ಯಾರೆಕ್ಟರ್ ಆ್ಯಂಡ್ ಎವ್ರಿಬಡಿ. ಥ್ಯಾಂಕ್ ಯು ವೆರಿ ಮಚ್. ದಯಮಾಡಿ OTT ಕಾಯಬೇಡಿ, ಚಿತ್ರಮಂದಿರಕ್ಕೆ ಬಂದು. ಥ್ಯಾಂಕ್ ಯು. ಪೃಥ್ವಿ ಎಂಬರಂಥ ಒಬ್ಬ
ಪ್ರತಿಭಾನ್ವಿತ ನಟ ನಮ್ಮ ಇಂಡಸ್ಟ್ರಿಯಲ್ಲಿ ಇದ್ದಾರೆ ಅನ್ನೋದು. ಹಾಗೆ ರಿಷಿಕಾ ನಾಯ್ಕ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೊದಲ ಸಿನಿಮಾ ಅಂತ ಎಲ್ಲೂ ಒಂದ್ಸಲ ತುಂಬ ವಿಭಿನ್ನವಾದ ಶೇಡ್ಗಳನ್ನು ಅವ್ರು ಹ್ಯಾಂಡಲ್ ಮಾಡಿರೋ ರೀತಿ ತುಂಬ ಒಂದು ಮೆಚುರಿಟಿಲಿ ಹ್ಯಾಂಡಲ್ ಮಾಡಿದ್ದಾರೆ. ನನಗೆ ಇನ್ನೊಂದು ತುಂಬ ಇಷ್ಟ ಆದಂಥ ವಿಚಾರ ಅಂದರೆ ನಕುಲ್ ಅಬೇಕರ್ ಅವರ BGM ಮತ್ತು ಹಾಡುಗಳು ಅದ್ಭುತವಾಗಿ ಮಾಡಿದ್ದಾರೆ. ವೈಭವ್ ಅವರ ಡೆಬ್ಯೂ ತುಂಬ ಚೆನ್ನಾಗಿದೆ. ಎಲ್ಲರೂ ಈ ಸಿನಿಮಾವನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಿರೋದು ಇಷ್ಟಪಡ್ತೀನಿ. ವಿಚಿತ್ರವಾಗಿರೋಂಥ ಸಿನಿಮಾ ನೋಡಿದೆ. ವಿಚಿತ್ರ ಅಂತ ಯಾಕೆ ಪದ ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ ಎಲ್ಲೂ ಕೂಡ ಈ ಥರ ಒಂದು ಥಾಟನ್ನು ಯೋಚನೆ ಮಾಡೋದಂತೂ ಇಟ್ ಈಸ್ ನೆಕ್ಸ್ಟ್ ಟು ಇಂಪಾಸಿಬಲ್. ಜೂನಿ ಸೊ ಸಾಕಾಗಿತ್ತು ಒಂದು ವರ್ಡಲ್ಲಿ ಹೇಳಬೇಕು ಅಂತಂದರೆ. ಸೊ ಒಂದು ಎವ್ರಿ ಡಿಪಾರ್ಟ್ಮೆಂಟ್ ಇನ್ ದಿಸ್ ಫಿಲಮ್, ಆ್ಯಕ್ಟಿಂಗ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಎವ್ರಿಥಿಂಗ್ ಆಲ್ ಪುಟ್ ಟುಗೆದರ್ ಒನ್ ಆಫ್ ದ ಮೋಸ್ಟ್ ಅನ್ಯೂಶುವಲ್ ಸಿನಿಮಾಸ್ ಅಂತ ಹೇಳಿದ್ರೆ ಇದೆ ಅಂತ ಹೇಳ್ತೀನಿ ನಾನು. ಸೊ ಜೂನಿ ಯಾರು ಕೂಡ ಮಿಸ್ ಮಾಡಲೇಬೇಡಿ. ಐ ನೋ ಮೋಸ್ಟ್ ಆಫ್ ದ ಪ್ರೀಮಿಯರ್ ಶೋಲೆಲ್ಲ ಬಂದು ಹಿಂಗೆ ಹೇಳ್ತಿರ್ತಾರೆ ಅಂತ ಆ ಥರ ಅಂದ್ಕೊಳಕ್ಕೆ ಹೋಗ್ಬಿಡಿ. ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ, ಐ ಆಮ್ ವೌಚಿಂಗ್ ಫಾರ್ ದಿಸ್ ಟೀಮ್. ತುಂಬ 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 ಚೆನ್ನಾಗಿದೆ ಆ್ಯಂಡ್ ಎವ್ರಿ ಆಸ್ಪೆಕ್ಟ್ ಆಫ್ ದಿಸ್ ಫಿಲಮ್ ನನಗೆ ತುಂಬ ಇಷ್ಟ ಆಯಿತು. ಹಿಂದೆ ಈ ಥರದ ಒಂಥರ ಸಿನಿಮಾಗಳನ್ನ ಕೇಳಿದ್ವಿ, ನೋಡಿದ್ದೀವಿ ಆ್ಯಕ್ಚುಲಿ. ಆ ಒಂದು ಶೇಡಲ್ಲಿ ಬಂದಿದ್ರು ಕೂಡ ಮೈಂಡ್ ಬ್ಲೋಯಿಂಗ್. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಲವ್ಲಿ ಜಾಬ್ ಹೇಳ್ಬೋದು. ಪೃಥ್ವಿ ನಮ್ಮ ಸಿನಿಮಾ ಹೀರೋ ಆ್ಯಸ್ ಆಲ್ವೇಸ್ ಈಸ್ ಸೂಪರ್. ಬಟ್ ಸ್ಟಾರ್ ಜೂನಿ ಸೂಪರ್ ಆ್ಯಕ್ಟ್ ಮಾಡಿದ್ರೆ ಕಂಗ್ರ್ಯಾಚುಲೇಷನ್ಸ್ ಟು ವೈಭವ್ ಆ್ಯಸ್ ವೆಲ್. ಖಂಡಿತ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ಅಂತ ಬ್ಲಾಕ್ ಬಸ್ಟರ್ಸ್ ನೋಡಿ. ಈ ಸಿನಿಮಾ ಫಸ್ಟಿಂದ ಸ್ಟಾರ್ಟ್ ಮಾಡ್ಬೋದಾ? ಆ್ಯಕ್ಚುಲಿ ನಮ್ಮದು ಸ್ವಲ್ಪ ಡೀಟೇಲಾಗಿ ಡಿಸ್ಕಸ್ ಮಾಡ್ಕೊಂಡು ಹೇಳ್ತೀವಿ, ನೀವು ಕಟ್ ಮಾಡ್ತೀವಿ. ತುಂಬ ಇದೆ ಹೇಳೋಕ್ಕೆ. ನಮಸ್ಕಾರ. ಈಗಷ್ಟೇ ನಾವು ಜೂನಿ ಚಿತ್ರ ನೋಡಿ ಬರ್ತಿದ್ದೀವಿ. ತುಂಬ ಇದೆ ಹೇಳೋದು. ಫಸ್ಟ್ ಆಫ್ ಆಲ್ ನಾನು ಹೀರೋಯಿನ್ ರಿಷಿಕಾ ಅವರಿಂದ ಸ್ಟಾರ್ಟ್ ಮಾಡ್ತೀನಿ. ಅವರ ಮೊದಲನೇ ಚಿತ್ರನೇ ಇಷ್ಟು ಕ್ಯಾರೆಕ್ಟರ್ಸ್ ವೆರೈಟಿ ಅವ್ರಿಗೆ ಸಿಕ್ಕಿರೋದು ಪರ್ಫಾರ್ಮ್ ಮಾಡೋಕ್ಕೆ ಅವರು ತುಂಬ ಲಕ್ಕಿ. ಆ್ಯಂಡ್ ಅದನ್ನು ಅಚ್ಚುಕಟ್ಟಾಗಿ ಯೂಸ್ ಮಾಡಿ, ಅದನ್ನು ಅಷ್ಟು ಚೆನ್ನಾಗಿ ಯೂಸ್ ಮಾಡಿ ಅವ್ರು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿರೋದು ಇನ್ನು ಅದಕ್ಕೆ ಅವ್ರಿಗೆ ಪ್ಲಸ್ಸು. ಆ್ಯಂಡ್ ಅವರು ವಾಯ್ಸ್ ಡಬ್ಬಿಂಗ್ ನಾನೊಬ್ರು ಕೇಳಿದೆ ಯಾರು ಮಾಡಿದ್ದು ಅವ್ರ ಕ್ಯಾರೆಕ್ಟರ್ಗೆ ಅಂತ. ಅವ್ರ ವಾಯ್ಸ್ ಹೀರೋಯಿನ್ಗೆ ವಾಯ್ಸ್ ಡಬ್ಬಿಂಗ್ ಮಾಡಿರೋರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಪೃಥ್ವಿ ಅವ್ರ ಸ್ಕ್ರೀನ್ ಪ್ರೆಸೆನ್ಸು, ಅವ್ರ ಎಮೋಷ್ನಲ್ ಸೀನ್ಸ್ನ ಹೆಂಗೆ ಹ್ಯಾಂಡಲ್ ಮಾಡಿದ್ದಾರೆ. ಸೊ ತುಂಬ ಒಂಥರ ಪ್ಲೆಸೆಂಟ್ ಅನಿಸುತ್ತೆ. ಇಷ್ಟು ಡ್ರಾಮಾ ಮಧ್ಯೆ ಅವ್ರ ಮುಖ ನೋಡೋದು ತುಂಬ ಪ್ಲೆಸೆಂಟ್ ಆ್ಯಂಡ್ ಏನೋ ಕಾಮಿಂಗ್ ಅಂತ ಅನಿಸುತ್ತೆ. ಆ್ಯಂಡ್ ಮ್ಯೂಸಿಕ್ಕು ತುಂಬ ಚೆನ್ನಾಗಿದೆ, ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಡಿರೆಕ್ಟರ್ಗೆ ಕುಡ್ಡೋಸ್ ಈ ಸಬ್ಜೆಕ್ಟ್ನ ಅಡ್ರೆಸ್ ಮಾಡಿದ್ದಕ್ಕೆ. ಇವಳು ಹೇಳಿ ಮತ್ತೆ ನಾನು ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. 4 ವರ್ಷದ ಹಿಂದೆ ಇದೇ ಥರ ಬ್ಲ್ಯಾಂಕಾಗೆ ಹಿಂಗೆ ನಿಂತಿದ್ದೆ. ಅವಾಗ ದಿಯಾ ಬಂದಿತ್ತು, ಇವಾಗ ಜೂನಿ ಬಂದಿದೆ. ಸೊ ಈ ಜೆಮ್ನ ಮಿಸ್ ಮಾಡ್ಕೋಬೇಡಿ, ಥಿಯೇಟ್ರಿಗೆ ಹೋಗಿ ನೋಡಿ. ಎಸ್ಪೆಷಲಿ ಡೈರೆಕ್ಷನ್ ಆಗಿರ್ಬೋದು, ಪೃಥ್ವಿ ಆಗಿರ್ಬೋದು, ರಿಷಿಕಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಎಲ್ಲೇ ಹೋದ್ರೂ, ಯಾವುದೇ ಪ್ರೀಮಿಯರ್ಗೆ ಹೋದ್ರೂ ಇದನ್ನೇ ನಾವು ಹೇಳ್ತೀವಿ. ಯಾಕಂದರೆ ಇವಾಗ ಥಿಯೇಟ್ರ್ಗಳಿಗೆ ಜನರು ಬರೋದು ತುಂಬ ಕಮ್ಮಿ ಆಗಿದೆ. ಎಲ್ಲ OTTಗೋಸ್ಕರ ಕಾಯ್ತಾ ಇದ್ದಾರೆ. ದಿಸ್ ಇಸ್ ವಾಟ್ ಯು ಡೆಡ್ ಫಾರ್ ದಿಯಾ ಆಲ್ಸೋ. ಇದಕ್ಕಂದು ಮಾಡಬೇಡಿ, ಥಿಯೇಟ್ರಿಗೆ ಹೋಗಿ ನೋಡಿ. ತುಂಬ ಒಳ್ಳೆಯ ಸಿನಿಮಾ, ಒಳ್ಳೆ ಮ್ಯೂಸಿಕ್ ಇದೆ, ಒಳ್ಳೆ ಡೈಲಾಗ್ಸ್ ಇದೆ. ಐ ಮೀನ್ ನಮ್ಮ ನಿಜ ಜೀವನಕ್ಕೆ ಸಿಮಿಲರ್ ಆಗುವಂಥ ಡೈಲಾಗ್ಸ್ ಎಲ್ಲ ಇದೆ. ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡಿ ಅಂತ. ಆ್ಯಂಡ್ ಒಂದು ಕೋಇನ್ಸಿಡೆನ್ಸ್ ಅಥವಾ ಏನೋ ಗೊತ್ತಿಲ್ಲ, ಬಟ್ ಪೃಥ್ವಿ ಅವ್ರು ಯಾವಾಗಲೂ ವಿಮೆನ್ ಸೆಂಟ್ರಿಕ್ ಫಿಲಮ್ನ ತುಂಬ ಅಂದರೆ ಸಪೋರ್ಟ್ ಮಾಡ್ತಾರೆ ಅಂತ ಅನಿಸುತ್ತೆ. ಅದು ಈ ಚಿತ್ರ ನೋಡಿದ್ಮೇಲೆ ನಂಗೆ ಸ್ಟ್ರಾಂಗ್ಲಿ ಅನಿಸ್ತು. ಅಂದರೆ ಅಷ್ಟು ರೆಕಗ್ನೈಸ್ಡ್ ಆ್ಯಕ್ಟರ್ ಆಗಿ ಅವರು ಫೀಮೇಲ್ ಲೀಡ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಇರೋ ಸಬ್ಜೆಕ್ಟ್ನ ಒಪ್ಪಿ ಮಾಡ್ತಿರೋದೇ ದೊಡ್ಡ ವಿಷಯ. ಆ್ಯಂಡ್ ಅದನ್ನು ಅಪ್ರಿಷಿಯೇಟ್ ಮಾಡಬೇಕು. ಆ್ಯಂಡ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಸ್ವಲ್ಪ ಜೆಲಸ್ ಇದೆ ನನಗೆ ಹೀರೋಯಿನ್ ಮೇಲೆ. ಎಷ್ಟು ಅಂದರೆ ಫಸ್ಟ್ ಸಿನಿಮಾಗೆ ಅವ್ರಿಗೆ ಇಷ್ಟು ಎಕ್ಸ್ಪ್ಲೋರ್ ಮಾಡಬೇಕಾಗಿತ್ತು ಕ್ಯಾರೆಕ್ಟರ್ಸ್, ಅಷ್ಟು ಚೆನ್ನಾಗಿ ಸಿಕ್ಕಿದೆ, ಅವ್ರು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಕಂಗ್ರ್ಯಾಚುಲೇಷನ್ಸ್. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್. ನಾನು ಈಗಷ್ಟೇ ಜೂನಿ ನೋಡಿದೆ. ವೈಭವ್ ಇದರ ಸ್ಕ್ರೀನ್ ಪ್ಲೇ ನನಗೆ ಬಹಳ ಹಿಂದೆ ನೆರೇಟ್ ಮಾಡಿದ್ರು. ನನಗಾಗಲೇ ಅನಿಸಿತ್ತು ಇದು ತುಂಬ ಒಳ್ಳೆಯ ಸಿನಿಮಾ ಆಗುತ್ತೆ ಅಂತ. ಇವತ್ತು ಚಿತ್ರ ನೋಡಿ ಸಂತೋಷವಾಗಿದೆ. ಸಾಮಾನ್ಯವಾಗಿ ಮನೋವೈಜ್ಞಾನಿಕ ಚಿತ್ರಗಳನ್ನು ಮಾಡಬೇಕಾದ್ರೆ ತುಂಬ ನುರಿತ ಕೈ, ಅನುಭವಿ ನಿರ್ದೇಶಕರು, ಅನುಭವಿ ತಂಡ ಬೇಕಾಗತ್ತೆ ಅಂತ ಹೇಳ್ತಾರೆ. ಆದರೆ ಮೊದಲ ಚಿತ್ರದಲ್ಲೇ ಒಂದು ಕಾಂಪ್ಲಿಕೇಟೆಡ್ ಆದಂಥ ಸಬ್ಜೆಕ್ಟನ್ನು ತಗೊಂಡು ವೈಭವ್ ಹ್ಯಾಂಡಲ್ ಮಾಡಿದ್ದಾರೆ. ಮೊದಲನೇ ಈ ಥರದ ಸೀರಿಯಸ್ ಕಂಟೆಂಟ್ ಮೇಲೆ
ಹಣ ಹೂಡಿದ ಮೋಹನ್ ಕುಮಾರ್ ಮತ್ತು ನಿರ್ಮಾಪಕರನ್ನು ನಾನು ಅಭಿನಂದಿಸ್ತೇನೆ. ಮತ್ತು ನಾಯಕ ನಾಯಕಿಯವರ ಪರ್ಫಾರ್ಮೆನ್ಸ್ ಇಬ್ಬರದು, ನಮ್ಮ ಪೃಥ್ವಿ ಮತ್ತು ರಿಷಿಕಾದ್ದು ಬಹಳ ಇಡೀ ಸಿನಿಮಾನ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ಆಗಬೇಕಾದ್ದು ಇಂಥ ಸಿನಿಮಾಕ್ಕೆ ಪ್ರಚಾರ. ಹಾಗಾಗಿ ಜನ ಬಾಯಿಂದ ಬಾಯಿಗೆ ಸಿನಿಮಾವನ್ನು ಪ್ರಚಾರ ಮಾಡಬೇಕು. ಯಾಕೆಂದರೆ ಕಂಟೆಂಟ್ ಓರಿಯೆಂಟೆಡ್ ಫಿಲ್ಮ್ಸ್ಗಳು, ಸೀರಿಯಸ್ ಫಿಲ್ಮ್ಸ್ಗಳು ಈಗ ಬರ್ತಾ ಇಲ್ಲ. ಆ ದೃಷ್ಟಿಯಿಂದ ಇದು ಖಂಡಿತವಾದ ವಿಭಿನ್ನವಾದ ಚಿತ್ರ. ಜೋನಿ, ನಿಜವಾದ ಜೋನಿ ಬರೆದಿರತಕ್ಕಂಥ ಕಾಗದ ನಮಗೆಲ್ಲ ತಲುಪಿದೆ. ಆ ಕಾಗದ ಕೂಡ ನೋಡಿದರೆ ಎಷ್ಟು ಕರುಣಾಜನಕವಾಗಿದೆ ಅಂದರೆ ಇದು ಒಬ್ಬಳು ಹೆಣ್ಣು ಮಕ್ಕಳ ನಿಜವಾದ ಕಥೆಯನ್ನು ಆಧರಿಸಿರುವಂಥದ್ದು. ಈ ದೃಷ್ಟಿನಲ್ಲಿ ಜೋನಿ ತಂಡಕ್ಕೆ ಎಲ್ಲ ಶುಭವನ್ನು ಕೋರ್ತಾ ಸಾರ್ವಜನಿಕರು ಇಂಥ ಚಿತ್ರವನ್ನು ಕಾಪಾಡ್ಕೋಬೇಕು, ಪ್ರಚಾರ ಮಾಡಬೇಕು ಅಂತ ಹೇಳಿ ಅವರಲ್ಲಿ ಮನವಿ ಮಾಡಿಕೊಳ್ತೇನೆ. ಶುಭವಾಗಿ. ಎಲ್ರಿಗೂ ನಮಸ್ಕಾರ. ದಯವಿಟ್ಟು ನಾನು ಎಂತಿನೂ ಕಾಣೋ ಥರ ಫ್ರೇಮ್ ಮಾಡಿ. ಇಲ್ಲ ಆ್ಯಕ್ಚುಲಿ ಸರಿ ಕೆಳಗಿದೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಿರಂಜನ್ ದೇಶಪಾಂಡೆ ಮಾತಾಡ್ತಾ ಇದ್ದೀನಿ. ಇವಾಗ ತಾನೇ ಜೂನಿಯರ್ ಒಂದು ಅದ್ಭುತವಾದ ಸಿನಿಮಾ ನೋಡ್ಕೊಂಡು ಬಂದೆ. ಯೂಶ್ವಲಿ ನನಗೆ ಪ್ರೀಮಿಯರ್ ಶೋ ಬರೋಕ್ಕೆ ಭಯ. ಇಲ್ಲಿ ಬಂದು ಎಲ್ಲದನ್ನೂ ಅದ್ಭುತ ಅಂತ ಹೇಳ್ಬೇಕಲ್ಲ ಅನ್ನೋದು ಒಳಗಡೆ ಒಂಥರ ಮನಸ್ಸಿಗೆ ಬೇಜಾರಾಗುವಂಥ ಕ್ಷಣ ಅದು. ಬಟ್ ಇವತ್ತು ಮನಸಾರೆ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಭಾಳ ಖುಷಿ ಆಯಿತು. ಒಂಥರ ಹಾಲಿವುಡ್ ನೋಡ್ದಂಗೆ ಆಯಿತು, ಮಧ್ಯೆ ಒಂದು ಮಲಯಾಳಂ ಸಿನಿಮಾ ನೋಡ್ದಂಗೆ ಆಯಿತು. ಏನೋ ಒಂದು ಬೇರೆನೇ ಛಾಪು ಮೂಡಿಸಿದೆ ಈ ಸಿನಿಮಾ. ನಿರ್ದೇಶಕರು ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಸ್ಟೋರಿ ಓರಿಯೆಂಟೆಡ್ ಸಿನಿಮಾಗಳು ಬರೋದೇ ಕಮ್ಮಿ ಅಂತ ಎಲ್ಲರೂ ಸುಮ್ಮನೆ ಹೇಳ್ತಾ ಇರ್ತಾರೆ. ಏನೋ ಒಂದು ಬಿಲ್ಡಪ್ಪು, ಅದ್ರಲ್ಲಿ ಎಂಥದೂ ಇಲ್ಲ, ಖಾಲಿಪಿಲಿ ಏನಿಲ್ಲ. ಬರೀ ಕಥೆ ಗೊತ್ಕೊಟ್ಟಿದ್ದಾರೆ. ಒಂದು ಅದ್ಭುತವಾದ ಕೆಲಸವನ್ನು ತೆಗೆದಿದ್ದಾರೆ, ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ. ನನ್ನ ಭಾಳ ಕ್ಲೋಸ್ ಫ್ರೆಂಡ್ ನಕುಲ್ ಅಭಯಂಕರ್ ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದಾರೆ. ಆ್ಯಂಡ್ ಹೀರೋಯಿನ್ ಪರ್ಫಾರ್ಮೆನ್ಸ್ ಏನ್ರಿ ಇದು ಅಪ್ಪ, ನಿಜವಾಗ್ಲೂ ಪ್ರೊಡ್ಯೂಸರ್ಗೆ ದೊಡ್ಡ ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಲ್ಟಿ ಸ್ಟಾರರು ಜಾಸ್ತಿ ಆ್ಯಕ್ಟರನ್ನ ತೊಗೊಂಬಂದರೆ ದುಡ್ಡು ಜಾಸ್ತಿ ಆಯ್ತು ಎಂಬುದು. ಒಬ್ಬರ ಕೈಯಲ್ಲಿ ನಾಲ್ಕು ಆ್ಯಕ್ಟಿಂಗ್ ಮಾಡಿಸಿದ್ದಾರೆ. ಏನು ಆ್ಯಕ್ಟಿಂಗ್ ಅದು, ಅಬ್ಬಬ್ಬಬ್ಬ ಅಮೇಝಿಂಗ್ ಆಗಿದೆ. ಬಟ್ ಇಲ್ಲ, ನಿಜವಾಗ್ಲೂ ಹೀರೋಯಿನ್ಗೆ ಜೋಕ್ ಸಪೋರ್ಟ್ನ ಹೇಳ್ತಾ ಇದ್ದೀನಿ. ಮೊದಲನೇ ಸಿನಿಮಾ ಅಂತ ಯಾವುದೇ ಕಾರಣಕ್ಕೂ ಅನ್ಸಲ್ಲ. ನೆಕ್ಸ್ಟ್ ಅವ್ರು ಕನ್ನಡ ಇಂಡಸ್ಟ್ರಿಯ ಕ್ರಶ್ ಅನ್ಬೋದು, ತಮ್ಮ ಚಂದನವನದ ಏನು ಬೇಕಾದ್ರೂ ಅನ್ಬೋದು. ಅವ್ರಿಗೆ ಹೀರೋಯಿನ್, ದೊಡ್ಡ ಹೀರೋಯಿನ್ ಅನ್ಬೋದು, ಗ್ರೇಟ್ ಪೊಟೆನ್ಷಿಯಲ್ ಅನ್ಬೋದು, ಏನು ಬೇಕಾದ್ರೂ ಅನ್ಬೋದು. ಆ್ಯಂಡ್ ಪೃಥ್ವಿ ಅಂಬರ್ ಸೂಪರಾಗಿ ಮಾಡಿದ್ದಾರೆ. ಸೊ ಓವರಾಲ್ ಮೂವಿನೇ ತುಂಬ ಚೆನ್ನಾಗಿದೆ. ಸೊ ಒಂದು ಸೀರಿಯಸ್ ಸಬ್ಜೆಕ್ಟ್, ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ ಅನ್ನೋ ಒಂದು ಸೀರಿಯಸ್ ಸಬ್ಜೆಕ್ಟ್ನ ಈ ಥರನೂ ಹೇಳ್ಬೋದಾ ಅಂತ ತೋರಿಸಿದ್ದಾರೆ. ದಯವಿಟ್ಟು ಖಂಡಿತವಾಗ್ಲೂ ಎಲ್ಲರೂ ಈ ಸಿನಿಮಾನ ನೋಡಿ, ದಯವಿಟ್ಟು ಈ ಟೀಮ್ನ ಸಪೋರ್ಟ್ ಮಾಡಿ. ಇನ್ನೂ ಇದರ ಒಳ್ಳೊಳ್ಳೆ ಸಿನಿಮಾಗಳು ನಮ್ಮ ಕನ್ನಡದಲ್ಲಿ ಬರೋಂಗೆ ಮಾಡಿ. ಥ್ಯಾಂಕ್ ಯು. ಖಂಡಿತವಾಗ್ಲೂ ಈ ಸಿನಿಮಾ ನೋಡಿದ್ರೆ ನನ್ನ ಜೀವನದಲ್ಲಿ ಆದಂಥ ಸಾಕಷ್ಟು ಘಟನೆಗಳು ನನಗೆ ನೆನಪಾಯಿತು. ಒಂದು ಸೆಕೆಂಡ್ ಆ ಹೀರೋಯಿನ್ ನೋಡ್ತಾ ಇದ್ರೆ ನಾನು ಎಂತಿನೇ ನೋಡ್ದಂಗೆ ಆಗ್ತಾಯಿತ್ತು. ನಾನೊಬ್ಬನೇ ಅಂತಲ್ಲ, ಯಾರ ಎಂಪಿ ಆದರೂ ಅಷ್ಟೇ. ನೀವು ಒಬ್ಬಳ ಮದುವೆ ಆಗಿರ್ತೀರ, ಮದುವೆ ಆದಮೇಲೆ ಗೊತ್ತಾಗುತ್ತೆ ಇವರಲ್ಲಿ 4 ಜನ ಇದ್ದಾರೆ ಅಂತ. ಸೀರೆ ಕೊಡ್ತೀರ ಅಂದಾಗ ಒಬ್ಳು ಆಚೆ ಬರ್ತಾಳೆ, ಇನ್ನೊಂದು ಹುಡುಗಿ ಹಿಂಗೆ ನೋಡಿದಾಗ ಇನ್ನೊಂದು ಯಾವ ಆಚೆ ಬರ್ತಾಳೆ. ಸೊ ನನಗೆ ಆ ಸಿನಿಮಾ ನೋಡ್ತಾ ಇದ್ದಾಗ ಹೀರೋಯಿನ್ ನನ್ನ ಪಕ್ಕನೇ ಕೂತಿರಲ್ಲ ಅನ್ಸ್ಬಿಟ್ಟು. ಎಲ್ಲ ಹೆಂಡತಿಯರ ಆ್ಯಕ್ಚುಲಿ ಎಲ್ಲ ಇದೆ. ನಾನು ಹೇಳ್ಬಿಡ್ತೀನಿ, ನಿಜವಾಗ್ಲೂ ಎಲ್ಲ ನೊಂದ ಗಂಡಂದಿರು ದಯವಿಟ್ಟು ಬಂದು ನೋಡಲೇಬೇಕಾದಂಥ ಸಿನಿಮಾ ಇದು. ಇವ್ರು ಆ್ಯಕ್ಚುಲಿ ಒಂದು ಸೀರಿಯಸ್ ಸಬ್ಜೆಕ್ಟ್ ಅಂತ ತೋರಿಸಿದ್ದಾರೆ. ಬಟ್ ಮದುವೆ ಆದಂಥ ಎಲ್ಲ ಗಂಡಸರಿಗೂ ದಿನಾಗಲೂ ಕಾಡುವಂಥ ಸಮಸ್ಯೆ ಇದು. ಸೊ ಆ ಗಂಡಂದ್ರೆಲ್ಲ ಸಂಘ ಮಾಡ್ಕೊಂಬಂದು ಈ ಸಿನಿಮಾನ ನೋಡಿ ಜೈ ಅನ್ಬೇಕು ಅಂತ ಈ ಮುಖ ಕೇಳ್ಕೊಂಡು ಅಷ್ಟೇ ನನ್ನ ಕೈಲಿ ಮಾತಾಡೋಕ್ಕಲ್ಲ ಸರ್. ಎಲ್ಲ ಮಾತಾಡಿದಾದ್ಮೇಲೆ ಇನ್ನೇನು ಬಟ್ ಜೂನಿ ಮೂವೀಸ್ ಅಮೇಝಿಂಗ್ ಮೂವಿ, ತುಂಬ ಚೆನ್ನಾಗಿದೆ. ಎಲ್ಲೂ ಬೋರ್ ಹೊಡಿಲಿಲ್ಲ, ಎಲ್ಲೂ ಲ್ಯಾಗ್ ಅನ್ನಿಸ್ತಿಲ್ಲ. ಆ್ಯಂಡ್ ಫಸ್ಟ್ ಆಫ್ ಆಲ್ ನೀನು ನೋಡ್ಕೊಂಡೆ ಅಂತ ಹೇಳಿ ಇಲ್ಲ ನಾನೇನು ನೋಡ್ಕೊಂಡಿಲ್ಲ. ಆ್ಯಕ್ಚುಲಿ ಮೇನ್ ಹೀರೋ ಅಂತಂದರೆ ಕತೆ ಅಂತಲೇ ಹೇಳ್ಬೋದು. ಸೂಪರ್ ಆಗಿದೆ. ಆ್ಯಂಡ್ ಹೀರೋಯಿನ್ ಆ್ಯಕ್ಟಿಂಗ್ ಅಂತೂ ಅಮೇಝಿಂಗ್. ಫಸ್ಟ್ ಟೈಮ್ ಅವ್ರು ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ಲೇ ಇಲ್ಲ. ಆ್ಯಂಡ್ ಎಂಟೈರ್ ಜೂನಿ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ಹೀರೋ ಅಂತೂ ಸೂಪರಾಗಿ ಡ್ಯಾನ್ಸು, ಆ್ಯಕ್ಟಿಂಗು ಎಲ್ಲ ಸಕ್ಕದಾಗಿ ಮಾಡಿದ್ದಾರೆ. ಸೊ ಆಲ್ ದಿ ವೆರಿ ಬೆಸ್ಟ್ ಟು ಎಂಟೈರ್ ಟೀಮ್ ಆಫ್ ಜೂನಿ. ಆ್ಯಂಡ್ ಪ್ಲೀಸ್ ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಿ. ಸಿನಿಮಾ ಬಗ್ಗೆ ಅಲ್ಲ, ಬಟ್ ಒಂದು ಅಪ್ರಿಷಿಯೇಟ್ ಮಾಡಬೇಕು. ನೋಡಿ, ಪ್ರೆಸ್ಸು ಎಲ್ಲಿವರೆಗೂ ಬಂದಿದೆ ಅಂತ ನೋಡಿ. ಈ ಮೈಕ್ಗಳು ಇಲ್ಲಿ ಇಡ್ತಾ ಇದ್ದೀರಲ್ಲ, ನಿಮ್ಮ ಟ್ಯಾಲೆಂಟ್ ಒಂದು ನಿಜ, ನಿಮ್ದು ಅದಕ್ಕೊಂದು ಇದು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಿಂಗೆ ಹೋಗೋಣವಾ? ಜೂನಿ ಮೂವಿ ಜಸ್ಟ್ ಲೈಕ್ ಸುಮ್ಮನೆ ಹೇಳ್ತಾ ಇಲ್ಲ, ರಿಯಲಿ ಈ ಥರ ಒಂದು ಥಾಟ್ ಬಂದಿರೋದೇ ಒಂದು ಸರ್ಪ್ರೈಸಿಂಗ್ ಆ್ಯಂಡ್ ಯುನೀಕ್ ಥಾಟ್. ಆ್ಯಂಡ್ ಅದನ್ನು ಪ್ರೆಸೆಂಟ್ ಮಾಡಿರೋದು ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಕೆಲವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಎಷ್ಟೊಂದು ಮೂವೀಸ್ ನೋಡಿದ್ದೀವಿ, ಪೃಥ್ವಿ ಅಂಬರ್ ಅವರು, ದಿಯಾ ನೋಡಿದ್ದೀವಿ, ಶುಗರ್ಲೆಸ್ ನೋಡಿದ್ದೀವಿ. ಬಟ್
ಇದೇ ಒಂಥರ ಡಿಫ್ರೆಂಟ್ ಆಗಿದೆ. ಸೊ ಎಲ್ಲರೂ ಮಿಸ್ ಮಾಡ್ದೇ ಖಂಡಿತ ನಮ್ಮ ಕನ್ನಡ ಸಿನಿಮಾನ ನೋಡಬೇಕು ಆ್ಯಂಡ್ ಇಂಥ ಮೂವೀಸ್ನ ಖಂಡಿತ ಎಲ್ಲರೂ ಸಪೋರ್ಟ್ ಮಾಡಬೇಕು. ನಾನು ಸಪೋರ್ಟ್ ಮಾಡ್ತೀನಿ. ಹೋಲ್ ಟೀಮ್ಗೆ ನನ್ನ ಕಡೆಯಿಂದ ಗುಡ್ ಲಕ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದಾಗಲಿ, ಚೆನ್ನಾಗಿ ಪಬ್ಲಿಸಿಟಿ ಮಾಡಿ ಆ್ಯಂಡ್ ಎಲ್ಲರೂ ಒಂದು ಫಿಲ್ಮ್ ನೋಡಲಿ. ಯಾರು ಮಿಸ್ ಮಾಡ್ಕೋಬೇಡಿ, ಖಂಡಿತ ಫಿಲ್ಮ್ ನೋಡಿ. ಥ್ಯಾಂಕ್ ಯು. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನವೀನ್ ದ್ವಾರಕನಾಥ್ ಫಾರೆನ್ ಅಸೋಸಿಯೇಷನ್ ಡೈರೆಕ್ಟರ್. ಜೂನಿ ತುಂಬ ವ್ಯಾಯಾಮ ಇದೆ ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ಈಗ ಯಾವ ಥರ ಹೇಳಬೇಕು ಅಂದರೆ ಮದುವೆಗೆ ಮುಂಚೆ ಒಂದು ಗರ್ಲ್ ಫ್ರೆಂಡ್ ಇದ್ದರೆ ಒಂದು ಇಲ್ಲ ಒಂದು ಬಾಯ್ ಫ್ರೆಂಡ್ ಇದ್ದರೆ ಒಂದು ವ್ಯಾಯಾಮ ಗೊತ್ತಾಗುತ್ತೆ. ಮದುವೆ ಆದಮೇಲೆ ಬೇರೆ ಬೇರೆ ವ್ಯಾಯಾಮ ಬರುತ್ತೆ. ಈ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಪೃಥ್ವಿ ಸ್ಟ್ಯಾಂಡ್ಸ್ ಔಟ್, ಅಟ್ ದ ಸೇಮ್ ಟೈಮ್ ರಿಷಿಕಾ ನಾಯಕ್ ಆಲ್ಸೋ ಸ್ಟ್ಯಾಂಡ್ಸ್ ಔಟ್. ಇಬ್ಬರು ತುಂಬ ಒಳ್ಳೆ ಮುದ್ದಾದ ಜೋಡಿ ಥರ ಕಾಣ್ತಾರೆ. ಸೊ ಇನ್ಫ್ಯಾಕ್ಟ್ ದಿಯಾ ಆದಮೇಲೆ ಇಬ್ಬರು ಪೃಥ್ವಿ ಆ್ಯಂಡ್ ರಿಷಿಕಾ ಒಂದು ಒಳ್ಳೆ ಕಾಂಬಿನೇಷನ್ ಎಲ್ಲ ಬಂದಿದೆ. ತುಂಬ ಖುಷಿ ಆಗುತ್ತೆ. ಇನ್ಫ್ಯಾಕ್ಟ್ ಐ ರಿಯಲಿ ವಿಶ್ ಆಲ್ ದ ಬೆಸ್ಟ್. ಇನ್ಫ್ಯಾಕ್ಟ್ ಈ ಥರ ಸಬ್ಜೆಕ್ಟ್ಸ್ ಮಾಡೋದಕ್ಕೆ ಧೈರ್ಯ ಬೇಕು. ಯಾಕಂದರೆ ಇನ್ವೆಸ್ಟರ್ಸ್ ಸಿಗಬೇಕಾಗತ್ತೆ, ಕಾನ್ಸೆಪ್ಟ್ ಮೇಲೆ ನಂಬಿಕೆ ಇಟ್ಕೊಂಡು ಬರೋಕ್ಕಾಗತ್ತೆ. ಸೊ ಇಟ್ಸ್ ವೆರಿ ನೈಸ್, ಸಮಥಿಂಗ್ ನ್ಯೂ, ಸಮಥಿಂಗ್ ಯುನೀಕ್. ಈ ಥರ ಕಾನ್ಸೆಪ್ಟ್ಸ್ನ ಡೋಂಟ್ ವೆಯ್ಟ್ ಟಿಲ್ ದ OTT ಕಮ್ಸ್. ಪ್ಲೀಸ್ ಕಮ್ ಟು ಥಿಯೇಟರ್ಸ್ ಅಂಡ್ ವಾಚ್ ಇಟ್. ಸೊ ಆಲ್ ದ ಬೆಸ್ಟ್ ಟೀಮ್ ಜೂನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಈಗ ನಮ್ಮ ಚಿತ್ರ ಜೂನಿ ಇದರ ಸೆಲೆಬ್ರಿಟಿ ಪ್ರೀಮಿಯರ್ ಶೋ ನಡೀತು. ಭಾಳ ನರ್ವಸ್ ಆಗಿದ್ವಿ ಆ್ಯಸ್ ಅ ಟೀಮ್. ನಾವು ಯಾವ ರೀತಿ ಜನರಿಗೆ ನಮ್ಮ ಸಿನಿಮಾ ರೀಚ್ ಆಗುತ್ತೆ ಅಂತ. ನಿಜವಾಗ್ಲೂ ಇವತ್ತಿನ ದಿನ ಫೆಬ್ರವರಿ 7ನೇ ತಾರೀಕು ದಿಯಾ ರಿಲೀಸ್ ಆಗಿ 4 ವರ್ಷ ಆಯಿತು. ತುಂಬ ಇಮೋಷ್ನಲ್ ದಿನ ನನಗೆ. ಆ್ಯಂಡ್ ಇವತ್ತು 4 ವರ್ಷ ಆದಮೇಲೆ ಇಂಥ ಒಂದು ಒಳ್ಳೆ ಸಿನಿಮಾ, ದಿಯಾ ಆದಮೇಲೆ ಯಾವ ರೀತಿ ಸಿನಿಮಾ ಬರಬೇಕು ಆ ಥರ ಒಂದು ಸಿನಿಮಾ ಬಂದಿದೆ. ವೈಭವ್ ನಮ್ಮ ಡೈರೆಕ್ಟ್ರು ಆ ಸಿನಿಮಾ ಕೊಟ್ಟಿದ್ದಾರೆ. ಎಲ್ಲರೂ ಭಾಳ ಅಂದರೆ ಭಾಳ ಇಷ್ಟ ಆಗಿದೆ. ಈ ಸಿನಿಮಾನ ಹೇಗೆ ಪ್ರಮೋಟ್ ಮಾಡೋದು ಅಂತ ಗೊತ್ತಿಲ್ಲ ನನಗೆ. ಬಟ್ ವರ್ಡ್ ಆಫ್ ಮೌತ್ ಸ್ಟಾರ್ಟ್ ಆಗಬೇಕು, ಜನರಿಗೆ ಇಷ್ಟ ಆಗಬೇಕು. ಇವತ್ತು ನೋಡಿರೋರ್ಗೆ ಎಲ್ಲರಿಗೂ ಇಷ್ಟ ಆಗಿದೆ. ದಯವಿಟ್ಟು ನೀವೆಲ್ಲರೂ ಕೂಡ 9ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ಥಿಯೇಟ್ರಿಗೆ ಬನ್ನಿ. ನಿಮಗೆ ಇಷ್ಟ ಆದರೆ ಬೇರೆಯವ್ರಿಗೆ ತಿಳಿಸಿ. ನಮ್ಮ ಚಿತ್ರ ಜೂನಿಯನ್ನು ಗೆಲ್ಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಹಾಂ ಅಯ್ಯೋ, ಅವ್ರ ಬಗ್ಗೆ ಏನು ಹೇಳೋಣ, ನನಗೆ ಭಯ ಆಗುತ್ತೆ. ಬೆಸ್ಟ್ ಫ್ರೆಂಡ್ ಚಾಕಿ, ನಮ್ಮ ಬ್ರೋ ಚಾಕಿ ಬ್ರೋ. ಅದೇ ಬಾವು ಮೈದ. ಇದು ಎಕ್ಸ್ಪೆರಿಮೆಂಟಲ್ ಫಿಲ್ಮ್. ತುಂಬ ಭಯ ಆಗ್ತಿದೆ ಹೆಂಗೆ ಆಕ್ಸೆಪ್ಟ್ ಮಾಡ್ತಾರೆ ಅಂತ. ಸೊ ಇವತ್ತು ಆ್ಯಕ್ಚುಲಿ ತುಂಬ ಖುಷಿ ಆಗ್ತಿದೆ. ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಸೊ ಹೋಪಿಂಗ್ ಆಡಿಯನ್ಸ್ಗೂ ಇಷ್ಟ ಆಗುತ್ತೆ. ಸೊ ಇಟ್ಸ್ ಆಲ್ ನಾವು ಲೆಫ್ಟ್ ಟು ಗಾಡ್. ಯಾ, ಬಟ್ ಹೋಪಿಂಗ್ ಫಾರ್ ದ ಬೆಸ್ಟ್. ಈಗ ರಿಷಿಕಾ ಮಾತಾಡ್ತಿದ್ದಾಳೆ. ರಿಷಿಕಾ ಪ್ರಿಪೇರಿಂಗ್ ಫಾರ್ ನೆಕ್ಸ್ಟ್ ಕ್ಯಾರೆಕ್ಟರ್, ಹೊಸ ಫಿಲ್ಮ್ಗೆ. ಏನು ಶಾಕೀಸ್ ರಿವ್ಯೂ. ಡಬ್ಬಿಂಗ್ ಆರ್ಟಿಸ್ಟ್ನ ಕರೀರಿ. ಏನು ಹೇಳಬೇಕು? ಒಂದು ಮೈಕಿಗೆ ಮಾತ್ರ ಹೇಳಿದ್ರು, ಅದನ್ನು ಅಷ್ಟೇ ಸಾಕು. ನಮ್ಮ ಫಿಲ್ಮ್ನ ಇನ್ನೊಬ್ರು ಕ್ಯಾರೆಕ್ಟರ್, ನಮ್ಮ ಫಿಲ್ಮ್ ಮೆಜಿಷಿಯನ್ ಆಫ್ ಆರ್ ಫಿಲ್ಮ್. ನಿಜವಾಗ್ಲೂ ಇವರು ಯಾವ ಲೆವೆಲ್ ಡಿಲೈಟ್ ಮಾಡಿದಾರೆ ಅಂದರೆ, ಎರಡು ನೋಡಿ ಆ ಕಡೆ ಈ ಕಡೆ ಇಬ್ಬರು ತೆರೆ ಹಿಂದೆ, ಇವ್ರು ಸ್ವಲ್ಪ ಮುಂದೆ ಬಂದಿದ್ದಾರೆ ಮನಸ್ಸಿನಲ್ಲಿ. ಬಟ್ ನಿಜವಾಗ್ಲೂ ಇವು ಬೋತ್ ಡನ್ ಗ್ರೇಟ್ ಜಾಬ್. ನಿಜವಾಗ್ಲೂ ಅದ್ಭುತವಾದ ಪ್ರತಿಭೆ, ನಮ್ಮ ಕನ್ನಡದ ಹೆಮ್ಮೆ ಅಂತ ಹೇಳ್ಬೋದು. ಇವರು ಇನ್ನಷ್ಟು ತುಂಬ ಸಿನಿಮಾಗಳು ಮಾಡಬೇಕಂತ ನನ್ನ ಆಸೆ. ಆ್ಯಂಡ್ ಧನುಷ್ ಫಸ್ಟ್ ಫಿಲ್ಮ್ ಆದರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವರು ಯಾವುದೆಲ್ಲ ಸೀನಲ್ಲಿ ಬರ್ತಾರೋ ಪ್ರತಿ ಸೀನ್ ಕೂಡ ಒಂದು ರೀತಿ ಜನರಿಗೆಲ್ಲ ಅದ್ಭುತವಾದ ಪ್ರತಿಭೆ. ಇವರು ಇನ್ನಷ್ಟು ಸಿನಿಮಾಗಳು ಮಾಡಬೇಕು. ಒಂದು ಎರಡು ಮಾತಾಡಿ. ವೈಭವ್ಗೆ ಕಂಗ್ರ್ಯಾಚುಲೇಟ್ ಮಾಡ್ತೀನಿ ನಾನು, ಆಪರ್ಚುನಿಟಿ ಕೊಟ್ಟಿಲ್ಲ. 2021 ಅವನ ಜೊತೆ ಕೂತ್ಕೊಂಡು ಕತೆ ಅವ್ನು ಬರೀದಿದ್ದ, ನಾನು ಸುಮ್ಮನೆ ಚಾಯ್ ಕುಡಿತಿದ್ದೆ. ಅದಾದಮೇಲೆ ಆಡಿಷನ್ಸ್ ಅದು ಆದಾಗ ಐ ವಾಸ್ ಸೆಲೆಕ್ಟೆಡ್ ಆ್ಯಂಡ್ ಥ್ಯಾಂಕ್ ಯು.